ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಇವತ್ತಿನ ವ್ಲಾಗ್ನಲ್ಲಿ ನಾನು ಕೂದಲು ಚೆನ್ನಾಗಿ ಬೆಳಿಬೇಕು ಅಂದರೆ ಯಾವ ಒಂದು ಮೆಥಡ್ನ ಯೂಸ್ ಮಾಡ್ಬೋದು ಅನ್ನೋದ್ರದ್ದು ತೋರಿಸ್ತಾ ಇದ್ದೀನಿ. ಸೊ 5-6 ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿಕೊಂಡು ಹೇಗೆ ಕೂದಲು ಚೆನ್ನಾಗಿ ತಿಕ್ಕಾಗಿ ಮತ್ತು ಲಾಂಗ್ ಹೇರ್ ಯಾರಿಗೆ ಬೇಕು ಅಂತ ಆಸೆ ಇದೆಯೋ ಅವ್ರು ಇದನ್ನು ಟ್ರೈ ಮಾಡ್ಬೋದು. ಮತ್ತು ಇದನ್ನು ನೀವು ರೆಗ್ಯುಲರ್ ಆಗಿ ಯೂಸ್ ಮಾಡ್ತಾ ಇದ್ರೆ ನಿಮ್ಮದು ಕೂದಲು ಉದ್ರೋದು ಸ್ಟಾಪ್ ಆಗುತ್ತೆ. ಪ್ಲಸ್ ನಿಮ್ಮದು ಬೇಗ ಬಿಳಿ ಕೂದಲಾಗೋದನ್ನು ತಡೆಗಟ್ಟುತ್ತೆ, ಕೂದಲು ಕಪ್ಪಾಗೋದಕ್ಕೆ ಇದು ಪ್ರಮೋಟ್ ಮಾಡುತ್ತೆ. ಸೊ ಆ ಥರ ಆಯಿತಾ. ಸೊ ಯಾವ ಒಂದು ಇಂಗ್ರೀಡಿಯೆಂಟ್ಸ್ನ ನಾನು ಯೂಸ್ ಮಾಡ್ತಾ ಇದ್ದೀನಿ ಅಂತ ಇವತ್ತು ತೋರಿಸ್ತಾ ಇದ್ದೀನಿ. ಸೊ ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ ನೋಡಿ. ಸೊ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ನೋಡಿ ಫ್ರೆಂಡ್ಸ್, ಇದೇನೇ ಬ್ರಿಂಗ್ರಾಜ್ದು ಬರೋದು. ಸೊ ಇದನ್ನು ನಮ್ಮನೆ ಪಾಟಲ್ಲಿ ಬೆಳೆಸಿದ್ದೀನಿ ನಾನು. ಸೊ ಇದು ಕೂದಲು ಉದ್ರೋದನ್ನು ಸ್ಟಾಪ್ ಮಾಡುತ್ತೆ. ಸೊ ನೋಡಿ ಈ ಥರ ಬೀಜ ಇರುತ್ತಲ್ಲ, ಸೊ ಇದು ಒಂದು ಸ್ವಲ್ಪ ಬ್ಲ್ಯಾಕ್ ಆದಮೇಲೆ ಆ ಪಾಟ್ ಒಳಗೆ ಹಾಕಿದ್ರೆ ನೀವು ಅದು ಇನ್ನೂ ಚೆನ್ನಾಗಿ ಗಿಡ ಬೆಳೆಯುತ್ತೆ. ಸೊ ಈ ಥರ ಒಂದು ಯಾರಿಗಾರ ನಿಮಗೆ ಸಿಕ್ಕಿದ್ರೆ ಈ ಥರ ಬೆಳೆಸಿ, ಇಲ್ಲಾಂದರೆ ಅದ್ರ ಪೌಡರು ಮಾರ್ಕೆಟಲ್ಲಿ ಅವೈಲಬಲ್ ಆಗಿರುತ್ತೆ. ಸೊ ಬ್ರಿಂಗ್ರಾಜ್ ಪೌಡರು ಯೂಸ್ ಮಾಡ್ಬೋದು, ಇಲ್ಲ ಫ್ರೆಶ್ ಆಗಿ ಈ ಥರ ಎಲೆಗಳು ಸಿಕ್ಕಿದ್ರೆ ಇದನ್ನು ನಾವು ಯೂಸ್ ಮಾಡ್ಬೋದು. ಸೊ ನಾನು ಈ ಥರದ್ದೊಂದು ಎಲೆನ ತಗೋತಾ ಇದ್ದೀನಿ ಇವಾಗ. ಸೊ ಇದನ್ನ ಬ್ರಿಂಗ್ರಾಜ್ ಅಂತಾರೆ. ಸೊ ನೋಡ್ಕೊಳ್ಳಿ, ಈ ಥರ ಇರುತ್ತೆ. ಇನ್ನೊಂದು ಹೇಳಬೇಕು ಫ್ರೆಂಡ್ಸ್, ಇದರಲ್ಲಿ ನಾನು ಎಲ್ಲ ಯಾವುದನ್ನ ಯೂಸ್ ಮಾಡ್ತಿದ್ದೀನಿ ಅಂದರೆ ಎಲ್ಲ ಹರ್ಬಲ್ ಪ್ರಾಡಕ್ಟ್ಸ್ನ ಯೂಸ್ ಮಾಡ್ತಾ ಇರೋದು, ಆಯಿತಾ. ಸೊ ಎಲ್ಲರೂ ಮನೆಯಲ್ಲಿ ಈಸಿಯಾಗಿ ಸಿಗುವಂತಹ ಪದಾರ್ಥನ ಯೂಸ್ ಮಾಡಿಕೊಂಡು ಮಾಡುವಂತಹ ಒಂದು ರೆಮಿಡಿ ಆಗಿರುತ್ತೆ. ಯಾಕೆ ಅಂದರೆ ಇದು ಹೊರಗಡೆ ಮಾರ್ಕೆಟ್ ಬೇಸ್ಡ್ ಕೆಮಿಕಲ್ ಆಗಿರಲ್ಲ, ಆಯಿತಾ. ಸೊ ಹರ್ಬಲ್ ರೆಮಿಡಿ ಆಗಿರೋದ್ರಿಂದ ಕೂದಲು ಚೆನ್ನಾಗಾಗುತ್ತೆ. ಸೊ ನಾನು ಅಪ್ಲೈ ಮಾಡೋನು ತೋರಿಸ್ತೀನಿ ಹೇಗಾಗುತ್ತೆ ಅಂತ. ಸೊ ನೋಡ್ಕೊಂಬನ್ನಿ ಬನ್ನಿ. ಸೊ ನೋಡಿ ಫ್ರೆಂಡ್ಸ್, ಏನೇನು ತೊಗೊಂಡಿದ್ದೀನಿ ಅಂತ ಫಸ್ಟು ನಾನು ನಿಮಗೆ ತೋರಿಸ್ಬಿಡ್ತೀನಿ. ಸೊ ನಿಮಗೆ ಅರ್ಥ ಆಗುತ್ತೆ ಈಸಿಯಾಗಿ. ಸೊ ಇದು ರೋಸ್ ಮೇರಿ ಅಂತ, ಆಯಿತಾ. ರೋಸ್ ಮೇರಿದು ಇದು ನೀವು ಪನ್ಸಾಲೆ ಅಂಗಡಿಯಲ್ಲಿ ಕೇಳಿದ್ರೆ ಕೊಡ್ತಾರೆ. ಒಂದು 30 ರುಪೀಸ್ಗೆ ಎಷ್ಟೊಂದು ಸಿಗುತ್ತೆ ನಿಮಗೆ. ಮತ್ತು ಇದು ಮೆಂತ್ಯ ಕಾಳಿಂದು ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ಒಂದು ಬಟ್ಲಷ್ಟು ಬೇಕಾಗುತ್ತೆ, ಒಂದು 2-3 ಸ್ಪೂನ್ಸ್ ಅಂದ್ಕೊಳ್ಳಿ ಲೆಕ್ಕ ನೋಡೋಕೆ ಹೋದರೆ. ಮತ್ತು ಇದು ದಾಸವಾಳದ್ದು, ಕೆಂಪು ದಾಸವಾಳದ್ದು ತೊಗೊಂಡಿದ್ದೀನಿ, ಒಂದು 15 ಹೂ ಇರ್ಬೋದು ಡ್ರೈ ಮಾಡಿರೋದು. ಮತ್ತು ಇದು ಬ್ರಿಂಗ್ರಾಜ್ದು ಎಲೆ ಆಗಿರುತ್ತೆ. ಸೊ ಅದು ಹೇಗೆ ಇರುತ್ತೆ ಅಂತ ಇದಾದಮೇಲೆ ನಾನು ತೋರಿಸ್ತೀನಿ. ನಮ್ಮ ಮನೇಲಿ ಪಾಟಲ್ಲಿ ಬೆಳೆಸಿರೋದು ತೋರಿಸ್ತೀನಿ ಹೇಗಿದೆ ಗಿಡ ಅಂತ. ಅದು ಫ್ರೆಶ್ ಆಗಿ ಕಿತ್ಕೊಂಡಿದ್ದೀನಿ, ಅದು ತುಂಬ ಒಳ್ಳೆಯದು, ಕೂದಲು ಚೆನ್ನಾಗಿ ಬೆಳೆಯುತ್ತೆ, ಆಯಿತಾ. ಸೊ ಇದು ನೋಡಿ ಬೆಟ್ಟದ ನಲ್ಲಿಕಾಯಿ ತೊಗೊಂಡಿದ್ದೀನಿ. ಮತ್ತು ಇದು ಶಿಕಾಕಾಯಿ ಇದೆ, ಸೀಗೆಕಾಯಿ ಅಂತಾರಲ್ಲ ಅದು. ಮತ್ತು ಇದು ರೀಟಾ ಅಂತ, ಇದು ನೊರೆ ಬರುತ್ತೆ. ಸೊ ಇದನ್ನು ನಾವು ಏನಕ್ಕೆ ಯೂಸ್ ಮಾಡ್ತಿದ್ದೀವಿ ಅಂದರೆ ಒಂದು ಹೇರ್ ಸೀರಮ್ ಥರ ನಾನು ಯೂಸ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಇದೊಂಥರ ಶಾಂಪೂ ಥರನೇ ಅಂದ್ಕೊಳ್ಳಿ. ಕೂದಲು ಚೆನ್ನಾಗಿ ಅಪ್ಲೈ ಮಾಡಿ ಒಂದು ಅರ್ಧ ಗಂಟೆ ಬಿಟ್ಬಿಟ್ಟು ಹೇರ್ ವಾಶ್ ಮಾಡಿದ್ರೆ ನಿಮ್ಮ ಕೂದಲು ಚೆನ್ನಾಗಿ ಬೆಳೆಯುತ್ತೆ, ಆಯಿತಾ. ಸೊ ಆ ಥರ. ಸೊ ನೋಡಿ ರೀಟಾ ತೊಗೊಂಡಿದ್ದೀನಿ, ರೋಸ್ಮೆರಿ ಇದೆ, ಬೆಟ್ಟದ ನಲ್ಲಿಕಾಯಿ ಇದೆ, ಶಿಕಾಕಾಯಿ ಇದೆ, ಮತ್ತು ಬ್ರಿಂಗ್ರಾಜ್ ಇದೆ, ಮತ್ತು ಮೆಂತ್ಯ ಕಾಳಿನ ಪುಡಿ ಇದೆ, ಮತ್ತು ದಾಸವಾಳ ಇದೆ. ಸೊ ಬನ್ನಿ. ಸೊ ನೋಡಿ ಫಸ್ಟ್ ಏನು ಮಾಡಿದ್ದೀನಿ ಅಂದರೆ ಒಂದು ಕಬ್ಬಿಣದ ಬಾಣಲಿನಲ್ಲಿ ನೀರು ತೊಗೊಂಡಿದ್ದೀನಿ. ಮತ್ತು ನೀರು ನೀವು ಪ್ಯೂರ್ ಆಗಿರುವ ನೀರನ್ನೇ ತೊಗೋಬೇಕು, ಆಯಿತಾ. ಚೆನ್ನಾಗಿರುವ ನೀರನ್ನ ತೊಗೊಂಡ್ರೆ ಕೂದಲು ಚೆನ್ನಾಗಾಗುತ್ತೆ ನಿಮ್ಗೆ, ಅದಕ್ಕೆ. ಸೊ ಇದು ಚೆನ್ನಾಗಿ ಕುದಿಯೋಕ್ಕೆ ಬಿಡ್ತೀನಿ ಫ್ರೆಂಡ್ಸ್. ಸ್ವಲ್ಪ ನೀರು ಬೆಚ್ಚಗಾದ ತಕ್ಷಣ ನಾನು ಇದಕ್ಕೆ ದಾಸವಾಳದ ಹೂ ಹಾಕೋತಾ ಇದ್ದೀನಿ. ಸೊ ಇದರಲ್ಲಿ ಏನೇನಿರುತ್ತೋ ಎಲ್ಲನೂ ಹಾಕೊಂಡ್ಬಿಡ್ಬೇಕು. ಸೊ ನೋಡಿ ಬ್ರಿಂಗ್ರಾಜ್ ಹಾಕ್ಕೊಂಡೆ, ಮತ್ತು ಶಿಕಾಕಾಯಿ ಹಾಕೋತಾ ಇದ್ದೀನಿ, ಮತ್ತು ರೀಟಾ ಹಾಕೋತಾ ಇದ್ದೀನಿ, ಮತ್ತು ಇದು ಮೆಂತ್ಯದು ಪುಡಿ ಹಾಕೋತಾ ಇದ್ದೀನಿ, ಪ್ಲಸ್ ರೋಸ್ ಮೇರಿ. ಸೊ ಏನೇನು ಇದರಲ್ಲಿ ಇಟ್ಕೊಂಡಿದ್ದು ಎಲ್ಲ ಹಾಕೋಬೇಕು. ಮತ್ತು ಇದು ಒಂದೇ ದಿನಕ್ಕೆ ಅಂತ ಅಲ್ಲ, ಇದು ನಿಮಗೆ ಸುಮಾರು ದಿನಕ್ಕೆ ಬರುತ್ತೆ, ಆಯಿತಾ. ಸೊ ನೀವೊಂದು ಫ್ರಿಜ್ಜಲ್ಲಿ ನೀವು ಸ್ಟೋರ್ ಮಾಡಿಕೊಂಡ್ರೆ ಒಂದು 15 ಡೇಸ್ವರೆಗೂ ನೀವು ಯೂಸ್ ಮಾಡ್ಕೋಬೋದು. ಯಾಕೆಂದರೆ ಇದು ಸೀರಮ್ ಮಾಡ್ತಾ ಇರೋದು ನಾವು, ಆಯಿತಾ. ಸೀರಮ್ ಮಾಡ್ತಾ ಇರೋದು, ಅದು ಕೂದಲು ಚೆನ್ನಾಗಿ ಬೆಳೆಯೋದಕ್ಕೆ ಪ್ರಮೋಟ್ ಮಾಡುತ್ತೆ. ಒಂದು ಸ್ವಲ್ಪ ಶಾಂಪೂ ಥರನೇ ಅಂದ್ಕೊಳ್ಳಿ. ಇದು ಎಲ್ಲ ಆದಮೇಲೆ ಒಂದು ಸ್ವಲ್ಪ ಶಾಂಪೂ ಥರನೇ ಕಾಣಿಸುತ್ತೆ ನಿಮಗೆ. ಸೊ ಆಯಿತಾ. ಬಟ್ ಏನು ಅಂದರೆ ಇದನ್ನು ನೀವು ಫ್ರಿಜ್ಜಲ್ಲಿ ಸ್ಟೋರ್ ಮಾಡ್ಕೋಬೇಕು, ಹೊರಗಡೆ ಇಡಬಾರ್ದು ಎಲ್ಲ ಆದಮೇಲೆ. ಸೊ ಚೆನ್ನಾಗಿ ಕುದಿಯೋಕ್ಕೆ ಬಿಡಬೇಕು. ಎಷ್ಟೊತ್ತು ಕುದಿಯೋಕ್ಕೆ ಬಿಡಬೇಕು ಅಂದರೆ ತುಂಬ ಹೊತ್ತು ಬಿಡಬೇಕು, ಆಯಿತಾ. ಒಂದು 15-20 ನಿಮಿಷ ಬಿಟ್ಟಾಗ ಮಾತ್ರ ಅದರಲ್ಲಿರುವಂತಹ ಏನೊಂದು ಅದರಲ್ಲಿರುತ್ತೋ ಸತ್ವ ಅದೆಲ್ಲ ಈ ನೀರಲ್ಲಿ ಬಿಟ್ಕೊಂಡಿರುತ್ತೆ, ಅದರ ಅಂಶ ನೀರಲ್ಲಿ ಬಿಟ್ಕೊಂಡಿರುತ್ತೆ, ಆಯಿತಾ. ಸೊ ಬನ್ನಿ. ಸೊ ನೋಡಿ ಈ ಥರ ಚೆನ್ನಾಗಿ ಅದು ಕುದಿಬೇಕು. ಬ್ಲ್ಯಾಕ್ ಥರ ಬರ್ತಾ ಇದೆ ನೋಡಿ, ಕಾಣಿಸ್ತಾ ಇದೆ ಅಲ್ವಾ. ಸೊ ಚೆನ್ನಾಗಿ ಇದರಲ್ಲಿ ನಾವು ರೀಟಾ ಹಾಕಿರೋದ್ರಿಂದ ಅಂಟುವಳಕಾಯಿನೋ ಏನೋ ಅಂತಾರೆ ಕನ್ನಡದಲ್ಲಿ. ಸೊ ರೀಟಾದು ಏನು ಅಂದರೆ ಸೋಪ್ ಥರ ನೊರೆ ಬರುತ್ತೆ. ಮುಂಚೆಲ್ಲ ಹಾಕೋರಲ್ಲ ಫ್ರೆಂಡ್ಸ್, ಶಿಕಾಕಾಯಿ ಮತ್ತು ರೀಟಾನ ಯೂಸ್ ಮಾಡಿ ತಲೆಗೆ ಸ್ನಾನ ಮಾಡೋರು. ಅವಾಗ ಯಾರೂ ಶಾಂಪೂನ ಜಾಸ್ತಿ ಯೂಸ್ ಮಾಡ್ತಿರ್ಲಿಲ್ಲ, ಅದಕ್ಕೆ ಕೂದಲು ಚೆನ್ನಾಗಿರೋದು. ಸೊ ಅದಕ್ಕೋಸ್ಕರ ಅದರಲ್ಲಿ ಇನ್ನೂ ಇಂಗ್ರೀಡಿಯೆಂಟ್ಸ್ನ ಆ್ಯಡ್ ಮಾಡಿರೋದ್ರಿಂದ ಇನ್ನೂ ಚೆನ್ನಾಗಿ ಕೂದಲು ಚೆನ್ನಾಗಾಗುತ್ತೆ, ಆಯಿತಾ.
ಸೊ ಇವಾಗ ಇದೆಲ್ಲ ಆಗಿದೆ. ಸೊ ಏನು ಮಾಡಬೇಕು ಅಂದರೆ ಬೀಜನೆಲ್ಲ ಸಪ್ರೇಟ್ ಮಾಡಿಬಿಟ್ಟು ಚೆನ್ನಾಗಿ ಅದನ್ನು ಮ್ಯಾಶ್ ಮಾಡಬೇಕಾಗತ್ತೆ. ಸೊ ನೋಡಿ ಫ್ರೆಂಡ್ಸ್, ಈ ಥರ ಕಪ್ಪಗೆ ಬಂದಿರುತ್ತೆ. ಸೊ ಇದು ತಣ್ಣಗಾದ್ಮೇಲೆ ಒಂದು ಸ್ವಲ್ಪ ಕೂದಲಿಗೆ ಹಾಕಿ ಹಚ್ಚಬೇಕಾಗತ್ತೆ. ಸೊ ಅದನ್ನು 2 ಥರ ಯೂಸ್ ಮಾಡ್ಬೋದು. ಒಂದು ಬಟ್ಲಿಗೆ ಹಾಕ್ಕೊಂಡು ಫುಲ್ ಬುಡಕ್ಕೆ ಹಚ್ಬಿಟ್ಟು ಆಮೇಲೆ ಲೈಟಾಗಿ ಕೂದಲಿಗೆಲ್ಲ ಅಪ್ಲೈ ಥರ ಮಾಡ್ಬೋದು. ಸೊ ಸೆಕೆಂಡ್ನೇ ಮೆಥಡ್ ಯಾವ ಥರ ಮಾಡ್ಬೋದು ಅಂದರೆ ಇದರಲ್ಲಿ ಫಿಲ್ ಮಾಡಿಬಿಟ್ಟು ಸ್ಪ್ರೇ ಥರ, ಆಯಿತಾ, ಜಸ್ಟ್ ಹಿಂಗೆ ಸ್ಪ್ರೇ ಮಾಡ್ಕೊಂಬನ್ನಿ, ಆಯಿತಾ. ಸೊ ಎಲ್ಲ ರೂಟ್ಗಳಿಗೂ ಸ್ಪ್ರೇ ಮಾಡ್ಕೊಂಬರ್ಬೋದು. ಸೊ 2 ಮೆಥಡಲ್ಲೂ ನೀವು ಮಾಡ್ಕೋಬೋದು ಇದನ್ನು. ಸೊ ಬನ್ನಿ ಇವಾಗ ಹಾಕ್ಕೊಂಡು ತೋರಿಸ್ತೀನಿ. ಸೊ ಆಯಿತಾ. ಸೊ ಇವಾಗ ನೋಡಿ ಯಾರಿದೆ. ಸೊ ಜಸ್ಟ್ ಎಲ್ಲ ಈ ಥರ ರೂಟಿಂದ ಹಿಡಿದು ಎಲ್ಲ ಕಡೆ ಅಪ್ಲೈ ಮಾಡ್ಕೊತಾ ಬನ್ನಿ. ಕೂದಲಿಗೆ ಆಮೇಲೆ ಹಾಕಿ, ಫಸ್ಟು ರೂಟ್ಗೆ ಹಾಕಬೇಕಾಗುತ್ತೆ, ಆಯಿತಾ. ಸೊ ಈ ಥರ ಫುಲ್ ಇಡೀ ಕೂದಲಿಗೆ ನೀವು ಹಾಕ್ಬಿಟ್ಟು ಒಂದು ಗಂಟೆ ಥರ ಹಾಕೊಂಬಿಡಿ. ಈ ಥರ ಒಂದು ಅರ್ಧ ಗಂಟೆ ಬಿಡಬೇಕು ಇಡೀ ಫುಲ್ ಕೂದಲಿಗೆ ಹಾಕ್ಬಿಟ್ಟು. ಹಾಫ್ ಆನ್ ಅವರ್ ಬಿಡಿ. ಹುಡುಗರಾದ್ರೂ ಅಷ್ಟೇ, ನಿಮ್ಮದು ಚಿಕ್ಕ ಕೂದಲು ಇರುತ್ತಲ್ಲ, ಸೊ ನೀವು ಈ ಥರ ಮಾಡಿಕೊಂಡ್ರೆ ಆಲ್ಮೋಸ್ಟ್ ಒಂದು 15 to 20 ಡೇಸ್ವರೆಗೂ ನೀವು ಯೂಸ್ ಮಾಡ್ಬೋದು. ಈವನ್ ನೀವು ಒಂದು 2 ದಿನಕ್ಕೆ ಒಂದು ಸಲ ಥರನೂ ಯೂಸ್ ಮಾಡ್ಬೋದು, ಆಯಿತಾ ಫ್ರೆಂಡ್ಸ್. ಒಂದು 20 ನಿಮಿಷ ಬಿಡಿ, ಕೂದಲು ಒಂಥರ ತಂಪಾಗದಂಗೆ ಆಗುತ್ತೆ. ಆಮೇಲೆ ನೀವು ಶಾಂಪು ಹಾಕೋಂಗಿಲ್ಲ, ಗೊತ್ತು ತಾನೆ, ಇದೇ ಶಾಂಪು ಥರ ವರ್ಕ್ ಮಾಡೋದು, ಆಯಿತಾ. ಸೊ ಚೆನ್ನಾಗಿ ಅದು ಕಂಡೀಷ್ನಿಂಗು ಆಗಿರುತ್ತೆ, ಪ್ಲಸ್ ನಿಮಗೆ ಸೀರಮ್ ಥರನೂ ವರ್ಕ್ ಆಗುತ್ತೆ, ಮತ್ತು ಅದು ಚೆನ್ನಾಗಿ ಹೇರ್ ಗ್ರೋತ್ ಆಗೋದಕ್ಕೆ ಪ್ರಮೋಟ್ ಮಾಡುತ್ತೆ, ಆಯಿತಾ. ಸೊ ಅರ್ಧ ಗಂಟೆ ಬಿಟ್ಟಿರ್ತೀವಲ್ವಾ, ಸೊ ಕೂದಲು ಒಳಗಡೆ ಹೋಗಿ ಅಬ್ಸರ್ವ್ ಆಗಿರುತ್ತೆ. ಸೊ ಆಮೇಲೆ ಜಸ್ಟ್ ಅದನ್ನು ಒಂದು ಸ್ವಲ್ಪ ತಣ್ಣೀರು ಹಾಕೊಂಬಿಟ್ಟು ಜಸ್ಟ್ ಹಿಂಗೆ ತಲೆಗೆ ಇದು ಮಾಡ್ತಿದ್ರೆ ನೊರೆ ಥರ ಬರುತ್ತೆ, ಅದೇ ಶಾಂಪು ಥರ ನಿಮಗೆ ಯೂಸ್ ಮಾಡ್ಬೋದು. ಬೇರೆ ಏನೂ ಹಾಕೋಕ್ಕೆ ಹೋಗ್ಬೇಡಿ, ಆಯಿತಾ. ಸೊ ನಾನು ಇದೆಲ್ಲ ಹಾಕ್ಕೊಂಡು ಹೇರ್ ವಾಶ್ ಮಾಡಿ ಬರ್ತೀನಿ, ಆಮೇಲೆ ತೋರಿಸ್ತೀನಿ ನಿಮ್ಗೆ. ಸೊ ನೋಡಿ ಫ್ರೆಂಡ್ಸ್, ಅರ್ಧ ಗಂಟೆ ಬಿಟ್ಬಿಟ್ಟು ಹೇರ್ ವಾಶ್ ಮಾಡ್ಕೊಂಡು ಬಂದಿದ್ದೀನಿ. ಸೊ ಕೂದಲು ತುಂಬಾ ಚೆನ್ನಾಗಿ ಆಗುತ್ತೆ. ಮತ್ತು ನೀವು ಈ ಥರ ಬ್ರಷ್ನ ಯೂಸ್ ಮಾಡಿ, ಆಯಿತಾ. ಸೊ ಇದು ಏನು ಗೊತ್ತಾ, ಚೆನ್ನಾಗಿ ನಿಮಗೆ ಕೂದಲು ಚೆನ್ನಾಗಿ ಆಗಂಗೆ ಮಾಡುತ್ತೆ. ನಿಮ್ಗೆ ಏನಾರ ಸಿಲ್ಕಿ ಹೇರು ಅಂದರೆ ಒಂದು ಸ್ವಲ್ಪ ಸಾಫ್ಟಾಗಿ ಬೇಕು ಅಂದರೆ ಈ ಥರ ಬ್ರಷ್ನ ಯೂಸ್ ಮಾಡಿ. ನಾರ್ಮಲ್ ಕೋಂಬ್ ಯೂಸ್ ಮಾಡೋದ್ರ ಬದಲು, ಆಯಿತಾ, ಬಾಚಣಿಗೆ ಚಿಕ್ಕದು ನೀವು ಯೂಸ್ ಮಾಡ್ತೀರಲ್ಲ, ಅದ್ರ ಬದಲು ಈ ಥರ ಮಾಡಿ, ಆವಾಗ ಚೆನ್ನಾಗಿ ಆಗುತ್ತೆ, ಆಯಿತಾ. ಸೊ ಈ ಥರ ನೀವು ಆಮೇಲೆ ಕೂದಲು ಜಾಸ್ತಿ ಉದ್ರಲ್ಲ ಈ ಥರ ಮಾಡೋದ್ರಿಂದ. ಸೊ ಟ್ರೈ ಮಾಡಿ ಫ್ರೆಂಡ್ಸ್. ಒಂಥರ ಬೌನ್ಸಿಯಾಗಿ ಬರುತ್ತೆ ನಿಮಗೆ. ಈ ಒಂದು ನಾನೇನು ತೋರಿಸಿದ್ನಲ್ಲ ಸೀರಮ್ ಅಂತ, ಹೇರ್ ಸೀರಮ್, ಅದನ್ನು ಯೂಸ್ ಮಾಡೋದ್ರಿಂದ. ಸೊ ಇದನ್ನು ವಾರದಲ್ಲಿ 2-3 ಸಲನೂ ನೀವು ಅಪ್ಲೈ ಮಾಡ್ಬೋದು. ಜಸ್ಟ್ ಅದನ್ನು ಅಪ್ಲೈ ಮಾಡಿ ಅರ್ಧ ಗಂಟೆ ಬಿಡಿ, ಆಮೇಲೆ ಜಸ್ಟ್ ಹೇರ್ ವಾಶ್ ಮಾಡಿ. ಶಾಂಪು ಯೂಸ್ ಮಾಡುವ ಅವಶ್ಯಕತೆನೇ ಇಲ್ಲ. ಇನ್ ಕೇಸ್ ನಿಮಗೆ ಸ್ಮೆಲ್ ಅಕಸ್ಮಾತ್ ತುಂಬ ಕೂದಲೆಲ್ಲ ಇದಾಗಿದೆ ಅಂದರೆ 1 ದಿನ ಇದನ್ನು ಅಪ್ಲೈ ಮಾಡಿ, ಆಮೇಲೆ ಶಾಂಪು ಬೇಕಾದ್ರೆ ನೀವು ಯೂಸ್ ಮಾಡ್ಬೋದು, ಆಯಿತಾ. ಸೊ ಮೇನಾಗಿ ಏನು ಅಂದರೆ ಜಾಸ್ತಿ ಇದನ್ನು ಯೂಸ್ ಮಾಡೋದ್ರಿಂದ ಏನು ಅಂದರೆ ಕೂದಲು ಚೆನ್ನಾಗಿ ಬೆಳೆಯುತ್ತೆ ಅಷ್ಟೇ, ಅದಕ್ಕೋಸ್ಕರ ಹೇಳ್ತಾ ಇರೋದು. ಸೊ ಯಾರಿಗೆ ಕೂದಲು ಚೆನ್ನಾಗಿ ಬೆಳಿಬೇಕು ಅಂತ ಆಸೆ ಇರುತ್ತೋ, ತುಂಬ ಕೂದಲು ಉದುರುತ್ತಾ ಇರುತ್ತಲ್ಲ, ಸೊ ಈ ಥರದ್ದೊಂದು ಟ್ರೈ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ, ಆಯಿತಾ ಫ್ರೆಂಡ್ಸ್. ಸೊ ಇನ್ನು ಕೆಳಗಡೆ ಒಣಗಿಲ್ಲ ನಂದು ಕೂದಲು, ಸೊ ಜಸ್ಟ್ ತೋರಿಸ್ತಾ ಇದ್ದೀನಿ. ಉದ್ದನೂ ಬೆಳೆಯುತ್ತೆ ಫ್ರೆಂಡ್ಸ್ ಇದು, ಆಯಿತಾ. ಸೊ ಇದನ್ನು ಟ್ರೈ ಮಾಡಿ. ಸೊ ಈ ವಿಡಿಯೋ ಇಷ್ಟ ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಮತ್ತು ಕಮೆಂಟ್ ಮಾಡಿ ನೋಡಿ. ಸೊ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ಸೋ ಮಚ್.